ಧರ್ಮದ ಪ್ರಕಾರ ಭಗವಾನ್ ಹನುಮಂತನು ಅಂಜನಾ ದೇವಿಗೆ ಜನಿಸಿದನು ಮತ್ತು ಆದ್ದರಿಂದ ಹನುಮಂತನನ್ನು ಆಂಜನೇಯ ಎಂದು ಕರೆಯುತ್ತಾರೆ ಮತ್ತು ಅವನ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ ಎಂದು ಕರೆಯುತ್ತಾರೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಮೋಟು. ಎಲ್ಲರೂ ಹೇಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೊಂದು ಸ್ಪೆಷಲ್ ಆದ ಪ್ಲೇಸ್ ತೋರಿಸ್ತೀನಿ. ಇವತ್ತು ಸಾಟರ್ಡೆ ಬೇರೆ ಅಂದ್ಕೊಂಡಿರ್ಬೋದು. ಸಾಟರ್ಡೆ ಎಲ್ಲಿಗೆ ಹೋಗ್ತಾರೆ ದೇವಸ್ಥಾನಕ್ಕೆ, ಯಾವ ದೇವಸ್ಥಾನಕ್ಕೆ, ಎಲ್ಲಿ, ಪ್ಲೇಸ್ ಯಾವುದೆಂಬುದು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ಸೊ ದಯವಿಟ್ಟು ಯಾರು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಅಂತೂ ಇಂತೂ ಅಂಜನಾದ್ರಿ ಬಂದೀವಿ. ಸೊ ಇವಾಗ ಮ್ಯಾಕ್ ಹೋಗ್ಬೇಕು. ಬನ್ನಿ ಮ್ಯಾಕ್ ಹೋಗೋಣ. ಶೂ ಇದ್ದಾವೆ, ಶೂ ಬಿಟ್ಟು ಹೋಗ್ಬೇಕು, ಇಲ್ಲೇ ಬಿಟ್ಟು ಹೋಗ್ಬಿಡೋಣ. ಸೊ ಶೂ ಆದಮೇಲೆ ನನಗೊಂದು ನೆನಪು ಬಂತು. ಆಲ್ಮೋಸ್ಟ್ ಜನ ಇಲ್ಲಿ ಬೆಟ್ಟ ಹತ್ತೋಕ್ಕೆ ಶೂ ಎಲ್ಲ ಹಾಕ್ಕೊಂಡು ಹೋಗ್ತಿರ್ತಾರೆ, ಚಪ್ಪಲಿಗಳು ಮತ್ತು ಶೂಗಳು. ದಯವಿಟ್ಟು ಆ ಥರ ಎಲ್ಲ ಶೂ ಅಲ್ಲಿ ಚಪ್ಪಲಿ ಎಲ್ಲ ಹಾಕ್ಕೊಂಡು ಇರೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ಪವಿತ್ರವಾದ ದೇವಸ್ಥಾನವನ್ನು ನಾವು ಇದು ಮಾಡೋದು ಬೇಡ ಅಂತ ಅನಿಸ್ತಾ ಇದೆ. ವೆಲ್ಕಮ್ ಟು ಅಂಜನಾದ್ರಿ. ಹಿಂದೂ ಧರ್ಮದ ಪ್ರಕಾರ ಭಗವಾನ್ ಹನುಮಂತನು ಅಂಜನಾ ದೇವಿಗೆ ಜನಿಸಿದನು ಮತ್ತು ಆದ್ದರಿಂದ ಹನುಮಂತನನ್ನು ಆಂಜನೇಯ ಎಂದು ಕರೆಯುತ್ತಾರೆ ಮತ್ತು ಅವನ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ ಎಂದು ಕರೆಯುತ್ತಾರೆ. ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿರುವ ಅಂಜನಾದ್ರಿ ಪರ್ವತವು ಆನೆಗುಂದಿಯ ಮಧ್ಯಭಾಗದಲ್ಲಿದೆ. ಪುರಾಣಗಳ ಪ್ರಕಾರ ಆನೆಗುಂದಿ ಕಿಷ್ಕಿಂಧಾ ಪ್ರದೇಶದ ಒಂದು ಭಾಗವಾಗಿತ್ತು. ಮಂಕಿ ಕಿಂಗ್ಡಮ್. ಹಿಂದೂ ಪುರಾಣಗಳ ಪ್ರಕಾರ ಹನುಮಂತ ಈ ಪವಿತ್ರ ಬೆಟ್ಟದಲ್ಲಿ ಜನಿಸಿದರು. ಪ್ರತಿ ವರ್ಷ ಸಾವಿರಾರು ಜನರು ಈ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ. ಯಾತ್ರಾರ್ಥಿಗಳು ಮತ್ತು ಪ್ರವಾಸಿಗರಿಗೆ ಉತ್ತಮ ಸೌಲಭ್ಯ ಕಲ್ಪಿಸುವ ಉದ್ದೇಶವಾಗಿದೆ ಭಗವಾನ್ ಹನುಮಾನ್ ಇಲ್ಲಿ ಜನಿಸಿದರು. ಇದು ಬೆಟ್ಟದ ತುದಿಗೆ 575 ಮೆಟ್ಟಿಲುಗಳನ್ನು ಹೊಂದಿರುವ ಆರೋಹಣವಾಗಿದೆ. ಇದು ಸೂರ್ಯಾಸ್ತದ ಸ್ಥಳವಾಗಿದೆ ಮತ್ತು ಬಂಡೆಗಳು ಮತ್ತು ಪರ್ವತಗಳ ನಡುವೆ ಹರಿಯುವ ತುಂಗಭದ್ರಾ ನದಿಯ ದೃಶ್ಯ ನೋಟವು ಅದ್ಭುತವಾಗಿದೆ. ಇಲ್ಲಿಂದ ನೀವು ಸಂಪೂರ್ಣ ವಿಠಲ ದೇವಾಲಯ ಸಂಕೀರ್ಣ ಮತ್ತು ಇತರ ಬೆಟ್ಟದ ತುದಿಗಳನ್ನು ನೋಡಬಹುದು. ರಾಮಸೇತುವನ್ನು ನಿರ್ಮಿಸಲು ಬಳಸಿದ ತೇಲುವ ಕಲ್ಲನ್ನು ಸಹ ಇಲ್ಲಿ ಇರಿಸಲಾಗಿದೆ. ಬೆಟ್ಟದ ಮೇಲಿರುವ ತಂಪಾದ ಗಾಳಿ ಚೇತೋಹಾರಿಯಾಗಿದೆ. ಕಿಷ್ಕಿಂಧೆಯ ಪಂಪಾಪುರದಲ್ಲಿ ಆಂಜನೇಯನು ಜನ್ಮ ತಳೆದ ಸ್ಥಳವನ್ನು ಅಂಜನಾದ್ರಿ ಪರ್ವತವೆಂದು ಕರೆಯಲಾಯಿತು. ಅಂಜನಾದ್ರಿ ಬೆಟ್ಟದ ಮೇಲೆ ಹನುಮಂತ ದೇವರಿಗೆ ಸಮರ್ಪಿತವಾದ ದೇವಾಲಯವಿದೆ. ಇದು ಬೆಟ್ಟದ ತುದಿಯಲ್ಲಿದೆ. ಪಿರಮಿಡ್ ರಚನೆಯೊಂದಿಗೆ ಬಿಳಿ ತೊಳೆದ ರಚನೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಕೆಂಪು ಗುಮ್ಮಟವು ಹನುಮಂತನ ವಿಗ್ರಹವನ್ನು ಆವರಿಸುತ್ತದೆ. ನಂತರ ವಾಯುದೇವರು ಅಂಜನಾದ್ರಿಗೆ ಹಣ್ಣನ್ನು ಕೊಟ್ಟನು. ವಾಯು ನೀಡಿದ ಆ ಹಣ್ಣನ್ನು ತಿಂದ ಫಲವಾಗಿ ಹನುಮಂತನಿಗೆ ಜನ್ಮ ನೀಡಿದಳು. ಅಂಜನಾದ್ರಿ ಈ ಬೆಟ್ಟದಲ್ಲಿ ತಪಸ್ಸು ಮಾಡಿದ ಕಾರಣ ಅಂಜನಾದ್ರಿ ಎಂದು ಕರೆಯುತ್ತಾರೆ. ಬೆಟ್ಟದ ತುದಿಗೆ 575 ಮೆಟ್ಟಿಲುಗಳನ್ನು ಹತ್ತಿದರೆ ಹಂಪಿಯ ಪ್ರಾಚೀನ ಅವಶೇಷಗಳನ್ನು ನೋಡಬಹುದು. ಒಂದು ನಿರ್ದಿಷ್ಟ ಹಂತದಲ್ಲಿ ಹನುಮಂತನ ಮುಖದ ಆಕಾರವನ್ನು ಹೊಂದಿರುವ ವಿಶಿಷ್ಟವಾದ ಕಲ್ಲಿನ ಸ್ಮಾರಕವನ್ನು ನಾವು ಕಾಣಬಹುದು. ನೀವು ಬೆಟ್ಟದ ತುದಿಯಲ್ಲಿ ಸಂಚರಿಸುವಾಗ ನೀವು ತಾಜಾ ತಂಪಾದ ಗಾಳಿಯನ್ನು ಅನುಭವಿಸಬಹುದು ಮತ್ತು ಹಸಿರು ಹೊಲಗಳು, ತುಂಗಭದ್ರಾ ನದಿ, ಹಂಪಿಯ ಕೆಲವು ಭಾಗಗಳು ಮತ್ತು ಋಷ್ಯಮುಖ ಬೆಟ್ಟದ ಸುಂದರ ದೃಶ್ಯಗಳನ್ನು ನೋಡಬಹುದು. ಈ ಸ್ಥಳವು ರಾಮಾಯಣದಲ್ಲಿ ಪ್ರಮುಖವಾಗಿದೆ ಎಂದು ಜನರು ನಂಬುತ್ತಾರೆ. ಸೂರ್ಯಾಸ್ತದ ವೀಕ್ಷಣೆಗಾಗಿ ಪಾಶ್ಚಾತ್ಯ ಪ್ರವಾಸಿಗರಲ್ಲಿ ಅಂಜನಾದ್ರಿ ಜನಪ್ರಿಯವಾಗಿದೆ. ಅಂಜನಾದ್ರಿ ಬೆಟ್ಟ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 2 ರವರೆಗೆ ಮಾತ್ರ ಇಲ್ಲಿ ತೆರೆದಿರುತ್ತದೆ. ರೈಲಿನ ಮೂಲಕ ತಲುಪಲು ಹತ್ತಿರದ ರೈಲು ನಿಲ್ದಾಣಗಳು ಹೊಸಪೇಟೆ, ಮುನಿರಾಬಾದ್, ಕೊಪ್ಪಳ ಮೂಲಕ ತಲುಪಬಹುದು. ಬಂಡೆಗಳು ಮತ್ತು ಪರ್ವತಗಳ ನಡುವೆ ಹರಿಯುವ ತುಂಗಭದ್ರಾ ನದಿಯ ದೃಶ್ಯ ನೋಟವು ಅದ್ಭುತವಾಗಿದೆ. ಅವಾಗ ಪ್ರಸಾದ ಕೊಡ್ತಿದ್ರು, ಬಟ್ ಇವಾಗ ಕೊರೋನಾ ಬಂದಾಗಿಂದ ಪ್ರಸಾದ ಇಲ್ಲ, ಬಂದ್ ಮಾಡಿದ್ದಾರೆ. ಅವಾಗಿಂದ ಇಲ್ಲಿ ಪ್ರಸಾದನೇ ಇಲ್ಲ. ಇದು ಹೊಸಪೇಟೆಯಿಂದ ಸುಮಾರು 30 ಕಿಮಿ ಮತ್ತು ಆನೆಗುಂಡಿ ಗ್ರಾಮದಿಂದ 3 ಕಿಮಿ ದೂರದಲ್ಲಿದೆ. ಅಂತೂ ದರ್ಶನ ಮುಗಿತು, ಬಟ್ ಒಳಗಡೆ ಅಲ್ಲಿ ವಿಡಿಯೋ ಮತ್ತು ಫೋಟೋಗ್ರಫಿ ಮಾಡೋಕೆ ಬಿಡಂಗಿಲ್ಲ. ನೀವೇನಾದ್ರೂ ಹೊರಗಡೆ ಮಾಡ್ಕೋಬೇಕು, ಅಷ್ಟು ಬಿಟ್ಟರೆ ಹೊರಗಡೆ ಅಂತೂ ಬಿಡಲ್ಲ. ಅಷ್ಟೇ. ನೆಕ್ಸ್ಟ್ ವೇರ್ ಇಸ್ ಗೋಯಿಂಗ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್